ಪನಿಷ್ಮೆಂಟ್ಸ್ ಇನ್ನ ಏನಾದ್ರು ಊಟ ತಿಂಡಿ ಬಿಟ್ಟು ಅಥವಾ ಚಕ್ಕರ್ ಹಾಕೋದು ಅಥವಾ ಒಂದ್ ಹೊತ್ತಲ್ಲಿ ಬರೀ ಗಂಜಿ ಅನ್ನ ಫೈನ್ ಅದ್ ತಿಂದ್ರೆ ನಾವ್ ಹೆಲ್ದಿ ಆಗಿರ್ತೀವಿ ಪರವಾಗಿಲ್ಲ. ಅಥವಾ ಏನಾದ್ರು ಫುಲ್ ಮನೆ ಕೆಲಸ ನಾವೇ ಮಾಡತ್ತಾರ ಅವ್ರ ಮನೇಲಿ ಅಂದ್ರೆ 30 ಜನ ಆತರ ಇರ್ತಾರೆ, ಅವ್ರಿಗೆಲ್ಲರಿಗೂ ಅಡ್ಗೆ ಮಾಡಾಕೋದು ದಟ್ ಇಸ್ ಕಷ್ಟ. ನಾವು ಅದೆಲ್ಲ ಯಾವತ್ತೂ ಮಾಡೇ ಇಲ್ಲ. ಆಮೇಲೆ ಅವ್ರು ಹೌದು. ಅಂಡ್ ಇವ್ರು ಎಷ್ಟೊಂದು ರಿಯಾಲಿಟಿ ಶೋಸ್ ನಡೆಸ್ತಾರೆ. ನಾನು ಅವ್ರಿಗೆ ಹೇಳೋ ಜಾಗದಲ್ಲಿ ಐ ಆಮ್ ವೆರಿ ಯಂಗ್. ಸೊ ಅವರು ಇಲ್ಲಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ವಿಚಾರ ಅಲ್ಲ, ಇಲ್ಲಿ ಸಮಾಜಕ್ಕೆ ಅರ್ಥ ಆಗ್ಬೇಕಾಗಿರೋದೇನು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್. ನಾನು 8 ವರ್ಷದ ಬಾಲಕನಾಗಿದ್ದು ನಾನು 8 ವರ್ಷದ ಬಾಲಕನಿಗೆ ನನಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಕೊಳ್ಳೋದೇ ವೇದಿಕೆ ಇದೆ. ಸೊ ಹಾಗಾಗಿ ನಾನು ಹೇಳ್ಕೊಡ್ತಿದ್ದೀನಿ ಅನ್ನೋದಲ್ಲ, ಅವ್ರಿಗೆ ಗೊತ್ತಿಲ್ಲ. ನೀವ್ ಹೇಳಿದ್ರೆ ಅರ್ಥ ಆಗೋದು. ನೆಕ್ಸ್ಟ್ ಒಂದು ಎಪಿಸೋಡ್ ಅಥವಾ ರಿಯಾಲಿಟಿ ಶೋ ಮಾಡಿದಾಗ ದಯಮಾಡಿ ಇಂತಹ ಹೀನಾಯವಾದ ಪನಿಷ್ಮೆಂಟ್ಗಳನ್ನ ಹೆಣ್ಮಕ್ಳಿಗೆ ಕೊಡಬಾರ್ದು. ನೀವು ಕೊಡಿ, ಫೇರ್ ಅಂಡ್ ಹಾಫ್ ಇಲ್ಲ. ಈಗ ನೋಡಿ, ನಿಮ್ ತೆಗೆದೇ ಹಾಕ್ಬಿಡಿ ಶೋ ಇಂದ. ಇಟ್ ಈಸ್ ನೆವರ್ದಲೆಸ್ ಬ್ಯಾಡ್ ಇಲ್ಲ. ಆದ್ರೆ ನೀವು ಈ ರೀತಿ ಕುತ್ಕೊಂಡು ಚಿತ್ರಹಿಂಸೆಗಳನ್ನ ಮಾಡಿಸಿದ್ರೆ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಬಂದು ಹೇಳಲ್ಲ.